ಹೆಂಗಾಯ್ತಪ್ಪ ಅಂತ ಕೇಳಿದ್ರ ಹೆಂಗಾಯ್ತ್ರಿಪ್ಪ ಗಪ್ರಪ್ಪ ಬಗಲ್ ಮೇ ಬಚ್ಚೆ ಗಾವ್ ಮೇ ಡುಂಡ್ರಿ ಅಂದಂಗ ಆಯ್ತದ ವಿಷಯ. ಹಿಂಗಂದ್ರ ತಿಳಿಲಿಲ್ಲ ನಮಗ. ತಿಳಿದಿದೇನ್ರಿ? ಇಲ್ರಿ, ಬಗಲಾಗ ಖುಷಿ ನೀವು ಇಟ್ಕೊಂಡು ಊರೆಲ್ಲಾ ಹುಡುಕಾಡ್ದಂಗ ಹಂಗೇನ್ ಬೇಡ. ಹೆಂಗ ಆಗ್ಬೇಕಾಗ್ಯದ? ಅದಕ್ಕೆ ನಾವೇನು ಬಹಳ ಪಂಡಿತರಲ್ಲ, ನಾವೇನು ಶಾಣೆ ಅಲ್ಲ. ಅಲ್ಲ, ಅದಕ್ಕೆ ಹಿರಿಯರು ಒಂದು ಮಾತು ಹಿಂಗ ಹೇಳ್ತಾರ, ಹೆಂಗ ಹೇಳ್ತಾರ? ಹಾಡಿದವನಿಗೆ ಹಾದಿ ಸಿಕ್ಕಿಲ್ಲ, ಹಾ ಹಾ ಓದಿದವನಿಗೆ ಓಣಿ ಸಿಕ್ಕಿಲ್ಲ, ಸುಮ್ ಕುಳಿತಿರ್ತಕ್ಕಂತ ನಮ್ಮಂತ ಮಾನವರಿಗೆ ಸುಡುಗಾಡ ಸೈ ಸಿಕ್ಕಿಲ್ಲ ಅಂತ ಹೇಳ್ಯಾರ. ಹೌದು ಹೌದು ಹೌದು. ಅದಕ್ಕ ಇದ್ರಾಗ ಚರ್ಚೆ ಮಾಡೋದು ಬಹಳ ರಶ್ ಇಲ್ಲ. ಇಲ್ಲ, ಮಾತಿಂಗೆ ಮಾತ ಮತಿಸಲಕ್ಕೆ ಹೋದಾಗ ಅಲ್ಲಿ ಇದು ಬಂದು ಆತಿ ಹೋಯ್ತು ಸರ್ವಂದೆ ಅಂತ ಹೇಳ್ತಾರ. ಹೌದು ಹೌದು ಹೌದು, ಹೇಳ್ಯಾರಿಲ್ರಿ? ಹೇಳ್ಯಾರಲ್ಲ. ಅದಕ್ಕ ನಾವು ಮುಂಚಿತವಾಗಿ ಪ್ರಶ್ನೆ ಎಂತವ್ ಮಾಡ್ಯವಪ್ಪ ಅಂತ ಕೇಳಿದ್ರ ಏನೇನ ಮಾಡಿದೆವು? ಯಾವ ಆಕಾಶ ರಾಜನ ಆಕಾಶ ರಾಜನ ಮಕ್ಕಳು ಎಷ್ಟು ಮಂದಿ, ಮಕ್ಕಳು ಎಷ್ಟು ಮಂದಿ, ಹೆಣ್ಮಕ್ಳು ಎಷ್ಟು, ಹೆಣ್ಮಕ್ಳು ಎಷ್ಟು, ಮತ್ತ ಇನ್ನೊಂದೇನು ಮೇಘರಾಜ ಮೇಘರಾಜ ಅವನ ಮಕ್ಕಳು ಎಷ್ಟು ಮಂದಿ, ಹ ಅವ್ರಿಗೆ ಹೆಣ್ಮಕ್ಳು ಎಷ್ಟತ್ ಕೇಳೇವು. ಕೇಳೇವು. ಅವ್ರು ಏನಂತಾರ, ನಿಮಗ್ ಪೈಲನೇ ನಿಮಗ್ ಪ್ರಶ್ನೆ ಮಾಡಕ್ ಬರಲ್ಲ, ಬರಂಗಿಲ್ಲ, ಕನ್ಫ್ಯೂಸ್ ಆಗತ್ತ. ಅದ್ರಾಗ ಕನ್ಫ್ಯೂಸ್ ಆಗ್ಲಿಕತ್ತ ಅವ್ರಿಗೆ ಹಿಂಗ ಅನ್ಸ್ಯಾದ. ಸುಮಿತ್ರಾಬಾಯಿ ಅವ್ರ ಈ ಕಡೆ ಲಕ್ಷ ಕೊಟ್ಟು ಕೇಳಬಾಯಿ, ಹಾ ನಾ ಒಂದೇ ಪ್ರಶ್ನೆ ಮಾತಾಡಿರ್ತ ಅದು ಬಂದ್ ಹೇಳ್ದೆ ಅಂದ್ರೆ ನಿನ್ ಒಂದ್ ತೊಲಿ ಬಂಗಾರ ಹಾಕ್ತ. 1 ತೊಲಿ ಬಂಗಾರ, 1,50,000 ರೂಪಾಯಿ ಬಂಗಾರ ಅದ. ನಾ ಯಾನ್ ಮಾತಾಡಿದ ಅದು ಹೊಳ್ಳಿ ಬಂದ್ ಪ್ರಶ್ನೆ ಹೇಳು, ಉತ್ತರ ಬೇಡ. ಹೇಳ್ರಿ ನೋಡುನು. ಯಾನ್ ಹೇಳೇನ್ರಿ? ಹೇಳ್ರಿ ಬರ್ಕೋನಿ. ಹಾ ಕತ್ತಲೊಳಗ್ ಕೊಂದವ, ಕತ್ತಲೊಳಗ್ ಕೊಂದವ, ಉತ್ತಮ ಅಗ್ರಜನ, ಉತ್ತಮ ಅಗ್ರಜನ, ಪಿತನ ವಾನನ ಮಡದಿ, ಪಿತನ ವಾನನ ಮಡದಿ, ಪರಸುತ್ತಿರನ್ನು ಗೈದಿರೇಳು, ಪ್ರಸುತ್ತಿಯನ್ನು ಗೈದಿವಳು, ಬಿಜಂಗಿಯನ್ನು ಭೋಜನ ಮಾಡಲು ಬನ್ನಿರು ಗೆಳತಿಯರ್ತ ಯಾರು ಅಂದಿದ್ರು? ಎದರ ಕಾಲಾಗಂದರು. ಕಾರಣ ಯಾರು ಬಿತ್ತು, ಯಾಕಂದ್ರು? ಹಾ ಹಿಂಗ ವಿಷಯಗಳದಾವ. ಹಾ ಬಹಳ ಚರ್ಚೆ ಮಾಡಿದವ್ರ ರಶ್ ಇಲ್ಲ. ಹಾ ಮತ್ತೊಂದ್ ಏನ್ ಕೇಳಿಯಪ್ಪ ಅಂತ ಕೇಳಿದ್ರೆ, ಯಾವ ಜಂಬೂ ದೀಪದ ಗಡ್ಡೆಯಲ್ಲಿ ಹಾ ಸೂರ್ಯನಾರಾಯಣನ 3 ಸ್ಥಾನದವ, ಹಾ ಮುಕ್ಕಮದವ, ಹೌದು, ಅವು ಯಾವ್ಯಾವನ ಮತ್ತೊಂದ್ ಸಂಧಿಗೆ ಹೇಳ್ತೇವೆ ಅಂತ ಹೇಳ್ಯಾರ. ಮತ್ತ ಇನ್ನೊಂದ್ ಏನಪ್ಪ ಅಂತ ಕೇಳಿದ್ರೆ, ಯಾವ ಹಾ ಫಾರ್ತಿ ನಿಂಬರ ಗುಲ್ಡಕ್ಕ ಹೋಗಿ ಯಾರು ಮಾಳಿಂಗರಾಯ ಹುಲಿ ಹಾಲು ತಂದ ಅವ್ರು ಎಲ್ಲಿ ತನ ತಂದು ಬಿಟ್ರಪ್ಪ ಅಂತ ಕೇಳಿದ್ರೆ ಶಿಡ್ಯಾಣ ಮಠ ತನ ತಂದಾರ. ಎಲ್ಲಿ ಬೀರಣ್ಣ ದೇವ್ರ ಕಾಡ್ಬಾರ್ದು ಕಾಡ್ದ ಹುಲಿಗಳ ತಂದ್ರು, ಎಲ್ಲಿಗೆ ಶಿಡ್ಯಾಣ ಮಠದಾಗ ಗುರುವಿಗೆ ಉಣಿಸದ ಹೇಳ್ಯಾರ ಅವರು. ಅವ ಶಿರಾಳ ಶೆಟ್ಟಿ ಊಟನೂ ಮಾಡಿಸತ್ ಹೇಳ್ಯಾನವ. ಮತ್ತ ಇಲ್ಲಿ ಹುಲಿ ಜಯಂತಿಗೆ ಯಾಕೆ ಹುಲಿ ಜಯಂತಿ ಅಂದ್ರು? ಹುಲಿ ಜಯಂತಿ ಅಂತ ಯಾಕೆ ಹುಲಿ ಜಯಂತಿಗೆ ಅಂದ್ರು? ಅಲ್ಲಿಗೆ ಮುಗಿತದ, ಅಲ್ಲೇ ಉಂಡು ಅಂದ್ರು ಅಲ್ಲಿ ಮುಗಿತು. ಶಿಡ್ಯಾನಕ್ಕೆ ಬಿಟ್ಟು ಬಿಡುದು ಅಲ್ಲಿ ವಿಷಯ. ಸುಮ್ಮ ಪ್ರಶ್ನೆ ಕೇಳಿಲ್ಲ. ಇಟ್ಟೆ ಪಾರ ಕುಂಡ್ಯಾಗ ದಾರ ಸೂಜಿ ಅಂದ್ರೆ ನಮ್ ಕಡೆ ಇಲ್ಲ. ಶಿಡ್ಯಾಣದಾಗ ಅವ ಉಂಡ, ಆದ್ರ ಹುಲಿ ಖೂನ ಹುಲಿ ಜಯಂತಿ ಅನಿಸ್ಬೇಕಾಗಿದ್ರೆ ನಾ ಅದಕ್ಕೆ ಕೇಳಿದ, ಅವಾಗ ಎಲ್ಲಿಗೆ ತಂದಿಟ್ಟನ, ಯಾವ ಜನಾಗ ಏನ್ ಗುರು ಉಂಡು ಏನ್ ಒಯ್ದಲ್ಲಿ ಇದು ಮಾಡಿದ್ರು ಅಂತ ಕೇಳಿದನ. ನಮ್ಮ ಸಾಮಾನ್ಯ ಮಾರೇ ಪ್ರಶ್ನೆ ಕೇಳೋದು ಹಿಂಗದ ತಿಳಿ ವಿಚಾರ ಮಾಡೋಂತ ಮಾತದ ಸೋಪಾ ವಿಷಯ ಅಲ್ಲ. ಅವರು ಕನ್ಫ್ಯೂಸ್ ಮಾಡ್ಕೊಳಕತ್ತಾರ ಪ್ರಶ್ನೆ. ಹಂಗೇನಿಲ್ಲ. ನಾವ್ ಇಲ್ಲಿ ಯಾಕಂದ್ರೆ ಇನ್ನು ದೇವ್ರ ಆಡೋ ಟೈಮ್ ಅದ. ಇಲ್ಲಿ ಬಹಳ ಈಗ ಕಲಾವಂತರು ಅದಾರ, ಪುರಾಣ ಪಂಡಿತರು ಅದಾರ, ವೇದ ಪಂಡಿತರು ಅದಾರ. ಇನ್ನು ಬಹಳ ಚರ್ಚೆ ಮಾಡೋದು ರಶ್ ಇಲ್ಲ. ಇನ್ನು ನಮಗ ಒಂದು ವಿಷಯ ಅವ್ರು ಯಾರು ಕೇಳ್ಯಾರಪ್ಪ ಅಂದ್ರೆ, ಕಾಮಧೇನು ಆಕಳಿತ್ತು. ಒಂದು ಆಕಳ ಹೊಟ್ಯಾಗ 33 ಕೋಟಿ ದೇವತರು ಇದ್ರು. ಅದಕ್ಕಪ್ಪ ಇಲ್ಲ, ಅದಕ್ಕೆ ಏನ್ ಹತ್ತಿದ್ರು, ಅದು ಹ್ಯಾನು ಹಿಂಗ್ ಕೇಳ್ಯಾರ. ಅವರು ಅಲ್ಲೇ ಕ್ವಶನ್ ಕೇಳ್ಯಾರ. ಕೇಳ್ಯಾರಿಲ್ರಿ? ಆಧಾರಬದ್ಧವಾಗಿ ನಾವು ಹೇಳ್ಬೇಕು ಅವ್ರಿಗೆ. 6 ಶಾಸ್ತ್ರ 18 ಪುರಾಣದಾಗ ಚಿತ್ರ ಸಕಟ್ ನಾ ಕೊಡ್ತ ಬಾಯಿ. ಅಲ್ಲ ಅಂದ್ರೆ ನೀವು ತೋರಿಸ್ಬೇಕು ಅವರು. ಅವತ್ತಿಗೆ ಮತ್ತು ನೋಡ್ರಿ ಫೋಟೋ ಉಲ್ಲೇಖ ಅದ. ಇದು ಪೈಲಾ ಪ್ರಥಮ 36 ಕೋಟಿ ದೇವತರು ಎಲ್ಲಿ ಆಕಳ ಹೊಟ್ಟಾಗ ಇದ್ದುದು ಫೋಟೋ.
ಇದು ಭವಿಷ್ಯ ಪುರಾಣ ಭವಿಷ್ಯ ಪುರಾಣ ಚಿತ್ರ ಸಕಟದ ಯೂಟ್ಯೂಬ್ದವ್ರು ಹೊಡ್ಕೋರಪ್ಪ ನೋಡ್ರಿ. ಹಾ ನೋಡ್ಲಿ ಅವರು. ಇದ್ಯಾರು ಬಾಯಿ ತೋಂಡು ಹೊಳಿ ವಿಷಯ ಅಲ್ಲ, ಇದು ವ್ಯಾಸ ಮಾ ಬರ್ದಿಟ್ಟಂತ ರಚಿಸವಾದ ಗ್ರಂಥ ಅದು. 18 ಪುರಾಣದಾಗಿಂದು. ಹಾ ಹಾ ಇದು ತೆತ್ತಿಸಿಗೊಂಡು ದೇವತ್ರಿಯಲ್ಲಿ ಆಕಳು ಹೊಟ್ಟಾಗ ಹುಟ್ಟುದು. ಇದಕ್ಕ ಮುಂಚಿತವಾಗಿ ಏನ್ ಹತ್ತಿದ್ರಪ್ಪ ಅಂತ ಕೇಳಿದ್ರೆ ಕಾಮಧೇನು ಅಂತ ಹೇಳಿ ಹತ್ತಿದ್ರು. ಅದಕ್ಕ ಮುಂಚಿತವಾಗಿ 4 ಆಕಳು ಹುಟ್ಟ್ಯಾವ. ಅವು ಯಾವು ನೀವ್ ಹೇಳ್ರಿ. ಸುಮಿತ್ರ ಬಾಯಿ ಕೇಳ್ತಾನ, ಆಕುರ್ 4 ಆಕಳ ಹೆಸರು ಏನಿದ್ದು ಬಾಯ್ಪಟ್ ಹೇಳಿದ್ರಿಲ್ಲ ಲೇಖ. ಮತ್ ಇನ್ನೊಂದ್ ಏನಪ್ಪ ಅಂತ ಕೇಳಿದ್ರೆ ಅದು ಮತ್ತೊಂದ್ ದೊಡ್ಡದು. ದೊಡ್ಡದಾಮ್ರಿ ಸ್ಕಂದ ಮಹಾಪುರಾಣ. ಸ್ಕಂದ ಮಹಾಪುರಾಣ ಬರೇ ಶಿರಾಳ ಶೆಟ್ಟಿ ನಿನ್ನಟ್ಟು ಪುರಾಣವ್ ನಂಬಲ್ಲಿ. ನಿನ್ನಟ್ಟು ಪುರಾಣ ಯಾತ್ ನಿಂದ್ರಪ್ಪ. ಚಸ್ಮಾ ತಂದಿಲ್ಲ. ಹಾ ಅಟ್ಟೆ ಲೆಕ್ಕಿಲ್ಲ ಹೋಲಿ. ಇಲ್ಲಿ ಇದು ಆದ್ರ ಸುದ್ದಕ್ಕೆ ಸ್ಪಷ್ಟವಾಗಿ ಕಾಮಧೇನು ಅಂತ ಹೇಳಿ ಪೈಲ ಮುಂಚಿತವಾಗಿ ಹೆಸರು ಇದ್ದುದು. ಮತ್ತ ಶಿವ ಮತ್ತ ವಿಷ್ಣು ಬ್ರಹ್ಮ ಕರ್ಸಿರ್ತಕ್ಕಂಥ ಮಾತು ಕಾಮಧೇನುಕ ಕರ್ಸಿ 8,000 ಮಕ್ಕಳು ಬರೇ ಅವಾಗ ಕಾಲದಿಂದ ಕೆದರಿ ಹುಟ್ಟ್ಯಾವ. ಇಲ್ಲಿ ಸ್ಪಷ್ಟವಾಗಿ ಚಿತ್ರ ಸಕಟದ ಕಾಲ ಬರೇ ಕಾಮಧೇನು ಕೆದರ್ಯದ. ಅಲ್ಲಿ ಸುತ ಸೂತ್ರಧಾರಿ ಬ್ರಹ್ಮನ ಸೇವಕರಾಗ್ಯಾರ. ಯಾರ್ದು? ಬ್ರಹ್ಮನ ಸೇವಕರಾಗ್ಯಾರ. ಚಿತ್ರ ಸಕಟ ಲಿಕ್ಕಿ ಅದು ಒಳ್ಳೆ ಕಾಲಿಲಿ ಕೆದರು ಸಕಟದ. ಸುಮ್ಮ ಖುಲ್ಲಾ ಬಾಯಿ ತೋಡಿ ಹೇಳೋ ವಿಷಯ ಅಲ್ಲ, ಬಾಯ್ಪಾಟ್ ಹೇಳೋರು ಅಲ್ಲ ನಾವು. ಇದು ಯಾವ್ದಪ್ಪ ಅಂತ ಕೇಳಿದ್ರೆ 8ನೇ ಭಾಗ ಸ್ಕಂದ ಮಹಾಪುರಾಣ ಅಂತ ಹೇಳಿ ಅದ. ಇದು ವೇದ ವ್ಯಾಸ ರಚಿಸಿಟ್ಟಂತ ಗ್ರಂಥದ. ಆಯ್ತು. ಕಾಮಧೇನು ನಮ್ಮ ವಿಷಯ ಇಲ್ಲಿಗೆ ಮುಗಿದು ಮತ್ತೊಂದು ಏನದ ಇನ್ನು ಪೂಜಾರವರು ಮಾತಾಡೋರು ಅದರ ನಾವೇ ಕೇಳಿ ನಾವೇ ಮಾತಾಡಿ. ಇನ್ನೊಂದು ವಿಷಯ ನಮ್ಗೆ ಸಂಶಯ ಹಿಂಗ ಬರ್ತದ ಪೂಜಾರವ್ರ. ಯಾಕಂದ್ರೆ ಇವರು ಕಾಕ ಅಪ್ಪ, ಅದೇ ಕಾಕ ಮಗಳಂದ್ರ ಅಪ್ಪ ಮಗಳೇನಪ್ಪ ಅವರು ಮತ್ತೆ ಬೇರೆ ಆಗ್ತದ. ಬರೋಬರಿ. ಇವರು ಒಂದ್ ನನಗೆ ಯಾರು ಅನಿಸ್ತದ ಇಬ್ರು ಕೂಡ ಒಂದ್ ನಾಟಕ ಮಾಡ್ಲಕತ್ತ ರೊಕ್ಕ ಹೊಡ್ಕೊಂಡು ಹೋಗೋ ಕಾಲಾಗ. ಖರೆ ಬೇಕಾದ್ರೆ ಇಬ್ರಿಗೆ ಹಚ್ಕೊಟ್ಟು ಬಿಡು. ಇವ್ರು ಇಬ್ರಿಗೆ ಹಚ್ಕೊಟ್ಬೇಕಾಗ್ಯದ. ಹ್ಯಾಂಗಪ್ಪ ಅಂತ ಕೇಳಿದ್ರೆ ಈಗ ಸುಮಿತ್ರ ಬಾಯಿ ಅವ್ರು ಇನ್ಕ ಏನಂದ್ರು ಮುಂಚಿತವಾಗಿ ಬಂದ ಕೂಡ್ಲಿ ಎಲ್ಲರಿಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಜಗಕ್ಕೆ ಜಗದ್ಗುರು ರೇವಣ ಸುದ್ದಕ್ಕೆ ಮಾಡಿದಳು. ನನಗೆ ಹಿಂಗ ಸಂಶಯ ಬರ್ತದ. ಜಗದ್ಗುರು ರೇವಣ ಸಿದ್ಧ ಜಗದ್ಗುರು ಅಂದ್ರೆ ನನಗೆ ಯಾಕೆ ಸಂಶಯ ಬಂದಂದ್ರೆ ಮುತ್ತು ಇಲ್ಲಿ ವಿಚಾರ ಮಾಡಂತ ಮಾತದ. ನಾ ಯಾಕೆ ಮಾತಾಡ್ತಾನೋದು ಅವ್ರು ತಿಳ್ಕೊಬೇಕಿದ್ರು ತಾತ್ಪತ್ಯ ಅನಾಥದ ಅನ್ನೋದು. ತಾತ್ಪರ್ಯ ಅಂದ್ರೆ ಸೋಪಾಲ ಇದು ಅರ್ಥ ಮಾಡ್ಕೋಬೇಕಿದ್ರಾಗ. ಹ್ಯಾಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇದ್ರ ವಿಷಯದ ಅರ್ಥ ಗೂಡದ ಬಹಳ. ಹೆಂಗ ಗೂಡದಪ್ಪ ಅಂತ ಕೇಳಿದ್ರ ಜಗದ್ಗುರು ಅಂದ್ರ ಇಡೀ ಜಗತ್ಕೆಲ್ಲ ಗುರು ಆಗಬೇಕವ. ನಮಗೂ ಗುರು ಆಗ್ಬೇಕವ, ಎಲ್ಲರಿಗೂ ಆಗಬೇಕು. ಆದ್ರೆ ನಾಥ ಪಂತ್ರ ಗುರು ಯಾರು? ದತ್ತಾತ್ರಿ. ದೇವತ್ರ ಗುರು ಯಾರು? ಬೃಹಸ್ಪತಿ. ದೈತ್ರ ಗುರು ಯಾರು? ಶುಕ್ರಾಚಾರಿ. ನೌಕಟ್ ಸಿದ್ಧ ಗುರು ಯಾರು? ಸ್ವಾಮಿಲಿಂಗ. ಮತ್ತ ಅವ್ರಿಗೆ ಗುರು ರೇವಣ ಸಿದ್ಧ ಯಾಕೆ ಆಗ್ಲಿಲ್ಲ? ಜಗದ್ಗುರು ಅಂದ್ರೆ ಜಗ ಬಿಟ್ಟಿಲ್ಲ. ಇವರು ಎಲ್ಲರೂ ಜಗತ್ತಾಗೆ ಅದಾರ. 33 ಕೋಟಿ ದೇವರು ಬಿ ಜಗತ್ನಾಗೆ ಅದಾರ. ಮತ್ತ ಅವ್ರಿಗೆ ಯಾಕೆ ಗುರುವಾಗಿಲ್ಲ ರೇವಣ ಸಿದ್ಧ? ಅಟ್ರ ಪಗಡಿ ಜಾತಿಗೆ ಒಬ್ಬೊಬ್ರು ದೇವ್ರ ಅದಾರ. ಇವು ಒಂದೊಂದು ಋಷಿಗಳು ನೇಮ್ಸ್ಯಾರ. ಸೋಪ ಇಲ್ಲ. ಪಾಕಿಸ್ತಾನದಾಗ ಯಾರಿಗೆ ಗುರು ಆಗ್ಯಾರ ರೇವಣ ಸಿದ್ಧ? ಅಲ್ಲಿ ಅದಾರಲ್ಲ. ಅಲ್ಲಿ ಅದಾರಿ. ಅಲ್ಲಿ ಕುರುಬ್ರ ಅದಾರಿ. ಗುಲ್ಬರ್ದಾಗ ಅದಾರ. ಎಲ್ಲಾ ಕಡೆ ವಿಮಾನದಾಗ ಹೆಲಿಕಾಪ್ಟರ್ದಾಗ ಕುರಿ ತಂದು ಇಳಿಸಿ ಮೇಯಿಸ್ಕೊಂಡು ಹೋಯ್ತಾರ. ಇವು ಸೋಫಾ ವಿಷಯ ಅಲ್ಲ. ಜಗದ್ಗುರು ಅನ್ನೋದು ಇದು ತಪ್ಪಾತದ ಬಾಯಿ. ಜಗದ್ಗುರು ಅಂದ್ಯಪ್ಪ ಅಂದ್ರ ಬಾಯಿ ಅವ್ರ ಸುಮಿತ್ರ ಬಾಯಿ ಅವ್ರ ನಾನು ಸಿಟ್ಟಿಗೆ ಬಂದು ಮಾತಾಡಲ್ಲ. ಅನಾಕಿದ್ರು ಅನ್ನೋ ಅಕ್ಕ ನಾ ಭಯಲ್ಲ. ಯಾಕಂದ್ರ ಮಗಳಾಕಿ ನಮಗ ಅಕ್ಕಳ.
ಸಾಕ್ಯಕ್ಕ ನೀ ಗಂಡ ಮಾಡ್ಕೊಂಡು ಹೋಗಿ ಬಿಡು ಯವ್ವ ಏ, ನಮ್ಮ ನಿನ್ನ- ಕಾಡ್ಲಕ್ ಹೋಗ್ಬೇಡ. ನೀ ಪೋರಿ ಕುಡ್ಸ ನೀ ಹಾಕತಿ ಏ ಕೊಟ್ಟಾಳೀಗ. ಅದಕ್ಕೆ ನೀ ಹಾರಾಡಕತ್ತಿದಿ. ಏ ಇಲ್ಲ ಹೋಗಿ ಬಿಡ್ಲಿಕ್ಕೆ ಹಂಗ್ಯಾನ್ ಮನೆ ಮಾಡ್ಬೇಡ, ಸಾಕಾಗ್ಯದ. ತಮ್ಮ ಜರ ತಿಳ್ಕೊನಿ. ಹಾ ಹಂಗ್ಯಾನ ಸೊಪ್ಪ ಬಿಡು ವಿಷಯ ಅಲ್ಲ. ಹಾ ಜಗದ ಗುರು ಈಗ ಸದ್ದ ಬಿರಾಣ ದೇವ್ರ ಗುರು ಹಾ ಏನ್ ರೇವಣ ಸಿದ್ಧ ಗುರು ಏನು ಸೊನ್ಯಾರ ಸಿದ್ಧ ಗುರು ಅವ್ರಿಗೆ 3 ಮಂದಿ ಅದಾರ. ನಮ್ಮಲ್ಲಿ ನೌಕೋಟ್ ಸಿದ್ಧರ ಗುರು ಯಾರು ಸಾಮನಿಗೆ ಸಾಮನಿಂಗ್ ಒಬ್ಬನಿ. ಒಬ್ಬನೇ ಗುರು ಮಾಡ್ಕೊತ ಹೇಳುದು. ಹಾ 3 ಮಂದಿ ಹೆಂಗ ಹತ್ತದ್ರಿ. ಅದ್ರಾಗ ಒಟ್ಟು ಒಬ್ಬ ಗುರು ಮಾಡ್ಕೋಬೇಕು. ಹಾ ಏನ್ ಬಿರಾಣ ದೇವ್ರ ಗುರು ಏನು ಸೊನ್ಯಾರ ಸಿದ್ಧ ಗುರು ಏನು ಮಾದೇವ್ ಗುರು ಅವನು ಮುಂಡಸ್ತಂದನ್ರಿ ಮತ್ತ ಅದು ಆದ್ರೆ ಅದು ರೂಟ್ ಬೇರೆ ಹಾದಿ ಬ್ಯಾರೆನೇ ಅದ. ಬೇರೆನೆ. ಇವ ದುಡ್ದವ ಯಾರು ಮಾಡಿದ್ರ ಬಿರಾಣ ದೇವ್ರಿಗೆ ಮುಂಡಾಸ್ ಯಾರು ತಂದ್ರು ಮಾದೇವ ಶಿವ ಮಾದೇವ. ಪಾರ್ವತಿ. ನೋಡ್ರಿ ದುಡಿಯವ್ರ ಯಾರ್ರಿ ತರವ್ರ ಯಾರ್ರಿ. ಯಾರ ಪಗಾರ ಯಾರಿಗಾರು ಕೊಟ್ರ ಗೆಬ್ಬಿಗೆ ಹೊಡಿತಾರ. ಈ ಕುಂಬಾರಿ ಊರಾಗ ದುಡಿಲಾಕ ಯಾರ್ಯಾರು ಬಂದಿದೆವು. ಉಮ್ಮದೇವ್ರು ಮುಗಳ ಹೇಳದವ್ರು. ಪಗಾರ ಯಾರು ಕೊಡವ್ರು ಕುಂಬಾರಿ ಅವರು. ಕುಂಬಾರವ್ರು ಪಗಾರನ ಮತ್ತೊಬ್ರು ಕೊಡ್ತಾರ. ಅವರೇ ಕೊಡ್ಬೇಕಲ್ರಿ. ಹಿಂಗ ವಿಷಯ ಅದ. ಹಾ ಬಹಳ ಚರ್ಚೆ ಮಾಡಿದವ್ರ ಶೀಲ. ಯಾಕಂದ್ರ ಟೈಮ್ ಎಟ್ಟಾಗ್ಯದ ಯಾರಿಗೂ ನೀನು ನಾ ದೇವ್ರಾಡು ಟೈಮ್ ಬೇಡ್ರಿ ನಾ ಅವ್ರ ಅಪ್ಪನ ಕಡೆ ಒಂದ್ ಜರ ಪಾಳಿ ಕೊಡ್ರಿ. ಇನ್ನು ಅಪ್ಪಗ ಮಗಳಿಗೆ ನಡೀತದ ಹೆಂಗ್ ನಡೀತದ ನೋಡೋನು ಹೋಲಿನ. ಹೋಲಿ ಹಾ ಅವ್ರು ಯಾರು ವಿಷಯ ಪ್ರಶ್ನೆ ಕೇಳಿಲ್ಲ. ಮಗಳಿಗೆ ಬಹಳ ಕಾಳಜಿ ಮಾಡ್ಯಾರ ಅವ್ರು. ಏ ಮಗಳಿಗೆ ಬಹಳ ಕಾಳಜಿ ಮಾಡ್ತಾರೆ. ಮಗಳದ ಅಂಜಿಕೆ ಅದ ಪಕ್ಕ ಅವರಿಗೆ. ಪಕ್ಕ ಅಂಜಿಕೆ. ನಾ ಕೇಳ್ಬೇಕಂತ ನೀನೇ ಹಾಲು ಮತ್ತದಂತ ಕೇಳಿದಿ ಒದ್ದಾಡಕ್ಕೆ ಸಂಕಟ ಅಂದನ. ಅವರು ಮೇಘ ಹಚ್ಕೊಳಲ್ಲ. 18 ಕೇಳಿ ಗಪ್ ಕುಂಡ್ರಬೇಕಿಲ್ಲ. ಹಾಲು ಮತ್ತ ನಾನೇ ಕೇಳ ಅಂದನ. ಕೇಳಿ ಗಪ್ ನೀವಂತ ಕೂತ್ರು ಅವ್ರು. ಆಕೆ ಹೆಂಗ್ ಕೇಳ್ತಾಳೋ ಮೊದಲೇ ಹೇಳಿದಿಲ್ಲ ಸೋನಿಯಾ ಗಾಂಧಿ ಇದ್ದಂಗತ್ತ. ಹಾ ಆಣಿ ಬಾಣಿ ಕೈದಾಗ ಆಕಿ ಸಪ್ಪ ಮಾಡ್ಲಿ ಅಂತ ಹೆಣ್ಮಗಳಂತ ಹೇಳಿದ. ಈಗ ಹಾಲು ಮತ ದಂಡಿಗೆ ಹಚ್ಚಿರಕಿನಿ ಇಬ್ರು ಕೂಡಿ ಶಿಡ್ಯಾಣ ಸಿದ್ದನ ಸೇವಾ ಮಾಡದ ಮಾಳಿಂಗರಾಯ ಹುಲಿ ಹಾಲು ಬೇಡದ. ಬೇಡ್ದ ಭಾರತ ನಿಂಬಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ಬೇಡದ ತಂದ ಬಾಳಿಂಗರಾಯ ತಂದ ಶಿಡ್ಯಾಣದ ಕೂತ್ ಉಣಸ್ಯಾನ ಅಂತ ಕೇಳಕ್ಕೆ ಅಂದ್ರೆ ಅವ ಶಿರಾಳಿ ಶೆಟ್ಟಿ. ಶರಣಿ ಅಂತವ ಶಿರಾಳಿ ಶೆಟ್ಟಿ ರೀ. ಬೀರಣ ದೇವ್ರು ಮಾಳಿಂಗರಾಯ ಮುಂದಿಟ್ಟ ಬೀರಣ ದೇವ್ರು ಉಂಡ ಅಳಗೆ ನಿಮ್ಮ ಆಯಿ ನೋಡ್ಯಾಳ ಅಲ್ಲಿ. ಏನ್ ನೀ ಹೋಗಿ ನೋಡಿದಿ. ಅವಾಗಿರ್ತಾನ ಇದು ಮನೆ ಹುಟ್ಟಿದ ಇದು. ಮತ್ ಹೆಂಗ್ ನೋಡ್ದವ್ರಂಗ ಹೇಳ್ತಾನ ನೋಡ್ರಿ. ಅದಕ್ಕೆ ಹೇಳ್ತಿ ವಿಚಾರ ಮಾಡಿ ಹುಲಿ ಹಾಲ ಉಣಿಸಿ ಹುಲಿ ಜಯಂತಿ ಅನಿಸಿ ಹುಲಮಾಕದಾಗ್ಲಿ ಅಗಸಿ ಕಟ್ಟಿಸಿ ಹುಲಿ ಹಾಲು ಉಣಿಸಿ ಅಂತ ಹುಲಿ ಜಯಂತಿ ಅಂತ ಜಗತ್ತನಾಗ ಹೆಸರಾಗ್ಯದ. ಹುಲಿ ಹಾಲೇನು ಹುಲಿ ಜಯಂತಿಯಾಗ ಉಣಿಸೋದು ಏನ ಶಿಡ್ಯಾಣದಾಗ ಉಣಿಸೋದು. ಹೇಳದ ಬಾಯಿಲ್ಲ ಶಿಡ್ಯಾಣದಾಗತ್ತ. ಶಿಡ್ಯಾಣದಾಗ ಹುಲಿ ಹಾಲು ಉಣಿಸಿ ಹುಲಿ ಜಯಂತಿ ಅನಿಸೋದು ಏನು ಸುಮ್ಕನೆ ಹುಲಿ ಜಯಂತಿ ಅಂದ್ರ ಅದಕ್ಕೆ. ಹಾ ಇಲ್ಲ ಎಂತಾಕಿ ಗಂಟು ಬಿದ್ದೆ ದುರ್ಗವ. ಯಾಳಿಗೆ ಹಡದ್ರಿ ನಾವು ರಾತ್ರಿ ಬಾರಾಕ್ ಹುಟ್ಟಿದ ಅಮಾಸ್ಯನ ಬುಧವಾರ ಇದು. ಬುಧವಾರ ದಿನ ಮನೆ ಅದಕ್ಕೆ ಹೇಳ್ತಾನ ನಿನಗ ಒಂದ್ ಗಟ್ಟಿ ಹಾಲು ಮತ್ತೆ ವಿಷಯ ಮಾತಾಡ್ಬೇಕಾಗ್ಯದ. ನಾ ಮಾತಾಡೋಣ ಶಿವ ಸಾಮನಿ ಮರದ ಗಪ್ಪಿದ್ದ ಎಟ್ಟು ಜಟ್ಟ ಎಲ್ಲಾ ಮಠ ಮನೆಯವ್ರು ಆಳಗಿ ಸದ್ಯ ಎದ್ರ ಪುಸ್ತಳಿ ಬಂದಾನ ಎಲ್ಲಿ ಇಂಗಳಿಗೆ ಅಗಳ ಹಾಕಿ ಬಾಯಿ ಹಾಡಾಕರ್ ಬಂದ್ ಫೈನ್ ಹುಲಿತಾರ ರೊಕ್ಕ ತರ್ತಿ ಎಲ್ಲಿ ಅದೀಗವ ಹಾರ ಹಾರ ಇಲ್ಲೇ ಹಾರ ಹಾರ ಇಲ್ಲಿ ಹಾನಿಲ್ಲ ಇಲ್ಲೇ ಹಾನ ಹಾನ ಬುತ್ತಾಳಿ ಹೇಳಾಕಿ ಬಾಯಿಗೆ ಶಿವಲಿ ಹಾಲು ತಂದು ಹುಣಜಂತ್ಯಾಗ ಉಣಿಸಿ ಹುಲಿ ಹಾಲದಿಂದ ಹುಲಮಕದಗಸಿ ಗಟ್ಟಿ ಎಡ್ಡು ಮರಗಳ ತಂದು ಜಾಕಿ ಮಾಡಿ ಕೇರಿಂದ್ರ ಹುಲಮಕದಗಸಿ ಕಟ್ಟಿ ಹುಲಿ ಜಂತಿ ಅನಿಸೈತಿ. ಹುಲಿ ಹಾಲು ತಂದ ಬಳಕ ಹುಲಿ ಜಂತಿ ಆಗ್ಯದ. ಶಿಡ್ಯಾಣದಾಗ ಉಣಿಸ್ ಬಳಕ ಹುಲಿ ಜಂತಿಯಾಗ ಅನುಗ್ರಹ ಜನ ಶಿಡ್ಯಾಣಕ್ಕೆ ಹುಲಿ ಮನೆ ಅನ್ಬೇಕಾಗಿತ್ತು. ಹುಲಿ ಮಕ್ಕದಗಸಿ ಕಟ್ಟಬೇಕು. ಇದು ಬಿಡು ಹಾ ಮತ್ತೊಂದು ಎಬ್ಸದ ಹವಳಿ ಏನತ್ತ ವಿಜಾಪುರದಾಗ ಅದಿಲಿಸ್ಯಾ ಅವನ ಹೆಂಡತಿ ಚಾಂದ್ ಬೇಬಿ ಸಾತ. ಚಾಂದ್ ಬೇಬಿ ಗಂಡ ಸಾತ್ತ ಆಕೆ ಅಳ್ಕೋತಿ ಒಂದು ಬನಿ ಬ್ಯಾರೆ ಅವನಿಗೆ ರಾಜ್ಯ ಮೇಲೆ ಕುಂಡ್ರಿಸಿ ಆಕೆಗೆ ಅಮೌಷನ ಗುಡ್ಡಕ್ಕೆ ಬಂದಳತ್ತ. ಅಮೌಷದನ ಮುಂದೆ ಬಂದು ಅಳ್ಳಾಕತ್ತಳತ್ತ. ನಾನು ಹೋಗಿ ಸುಳ್ಳು ಹೇಳ್ತೇ ಬೈ ನೋನ್ ಯಾಳ್ಯಾಗ ಬಿಟ್ಟಿದೀನಿ ಎಂತ ದಂತ ಕಟ್ಟಿಯಾರ ಕಟ್ಟಿ ಅಯ್ಯವ್ವ ಇಲ್ಲ. ಮಾಧುಲಿಂಗ ಹೊಳಿ ದಾಟು ಮುಂದೆ ಎಲ್ಲಾ ಗೆದ್ದರು ಔದುಷದ ಬೇಣಿಸಿದ್ದ ಶಾರ್ಪಟ್ನಾಳೆ ಭಾಷೆ ಇದ್ದ ಹಳ್ಯಾಗ ಎಲ್ಲಾ ಗೆದ್ದ ಬಳಕ ನೀವ್ ಇಂಥವ್ರಪ್ಪ ನಿಮ್ಮ ತಂದೆ ಇಂಥವ ತೋರ್ಸಂದ ಬಳಕ ಔದುಷದನ ಬಾಯಲ್ಲಿ ವಾಕ್ಯ ಆಯ್ತು ತೋರಿಸ್ತೀನಂದ ಬೇಣಿಸಿದ ಘಾತ ಆಯ್ತಂದ. ಯಾಕ ನಮ್ಮ ಅಮೌಷದ ಶೇಖ್ ಸದರಿ ಮಾರಿ ತೋರ್ಸಂಗಿಲ್ಲ ಈ ಗೌಡಿಗೆ ದೇಶಕ್ಕೆ ನಮ ಸಿಗಂಗಿಲ್ಲ. ಹೌದು ತೋರಿಸ್ತತ್ತ ಹೊಳ್ಳಿ ಬರಾಟಿಗೆ ಮಾಧುಲಿಂಗ 3 ಮಾಸ ಸುಳ್ಳು ಹೇಳ್ದ ಅಮೌಷದ. ಏನತ್ತ ಅರಿಕೆರು ಅಂತ ಗುಡ್ಡಕ್ಕೆ ಹೋಗ್ಯಾನಂತ ಯಾನ ಹೇಳ್ತಿ ಹೇಳಿ 3 ಮಾಸ ಸುಳ್ಳು ಹೇಳ ಗುರು ಅಂತ ಅಂದ ಬಳಕ ಮಾಧುಲಿಂಗ ಸುಳ್ಳು ಹೇಳ್ದ. 3 ಏಟ್ ಔದುಷದ ಮಾಧುಲಿಂಗನ ಬೆನ್ನಾಗ ಹೊಡೆದ ಪ್ರಸಾದ ಗಂಡ ತೊಗೊಂಡು ಗಂಗೆ ಮಾರಾಗ ಹಿಡಿದಾದ. ಹೊಳ್ಳಿ ಹೋಗಿ ಔದುಷದ ಬೇಣಿಸಿದ ಭಾಷೆಯಾಗಿ ಹೇಳಿದ್ರು ಯಪ್ಪ ನಮ್ಮ ಅಪ್ಪ ಇಲ್ಲ ಅಂದ್ರು ಗೌಡಿಗೆ ದೇಶಕ್ಕೆ ಸುಳ್ಳು ಆಯ್ತಂದ. ಹಳ್ಯಾಗಿ ಅಮೌಷದ ಫಾತಿಮಗಳಿಗೆ ಮೋತಿ ತೋರಿಸಲಿ ಈ ಫಾತಿಮೆ ಎಲ್ಲಿ ತಂದೆ ಯಾವ ನೀನಿ
ಯಾ ಪುರಾಣ ಅಂಕಲಿಪಿ ಅಂತಂದೆ ಅಯ್ಯವ್ವ. ಹಳೆಗೆ ಮೋತಿ ತೋರಿದ್ರೆ ಶೇಖ್ ಸದರ್ಗೆ ಅಮೌಷಧ ಅಲ್ಲ ಅಂತ ಹೇಳಿ ಹಿಂಗ ಆಟ ಮಾಡ್ದ. ಹಾ ಹಳ್ಯಾಗ ಮುಂದೆ ಇಪ್ಪಕ್ಕೆ ಫಾತಿಮ್ ಬಂದ್ರ ತಿಕ್ಕಿ ಹೇಳ್ತಾಳ ಬಾಯಿ ಯಾವಾಗ ಇದು ಅದಿಲ್ಸಿ ಅಂದ ಯಾವಾಗ ಶಿವಾಜಿ ಮಹಾರಾಜನ ಕಾಲಿ ಕೀರ್ತಿ ಆಗಿದ್ದು. ಈ ಕುಂಬಾರ ಪುಸ್ತಕದ ಪಾರ್ಗೊಳಗೆ ಓದ್ತಾವೆಲ್ಲ ಇಲ್ಲಿ ಶಿವಾಜಿ ಮಹಾರಾಜನ ಕಾಲಿ ಕೀರ್ತಿಲಿ ಅದಿಲ್ಸಿ ಅಲ್ಲಿ ಅದಿಲ್ಸ ಹಳೆಗ ಅಮೋಘ ಇದ್ದ ಹೆಂಗೋ ಮರ ಇಂಗ್ಳಿ ಮರ ಇದ್ದ ಹೆಂಗ ಹುಚ್ಚುಡಿ ವ್ಯಾಪಾರ ಹಿಡಿತಿದ್ದು ಶಿವಾಜಿ ಮಹಾರಾಜನ ಹೊರಗೆ ಅಮೋಘ ಇದ್ದ. ಅವ್ರು ಹೇಳ್ತಾರ ಹೇಳ್ರಿ, ಅವ್ರು ಹೇಳ್ಕೊತ ಅದಿಲ್ಸಿ ಬಾಯಿಲಿ ಅಂತಿದಿ. ಅದಿಲ್ಸಿನ ಇಸ್ವಿಸಿನ ಯಾವ್ದ ಶಿವಾಜಿ ಮಹಾರಾಜ್ ಹೊಡಿ ಬಿದ್ದ ಅದ ಲೇಖವು. ಹಾ ಹಳ್ಯಾಗ ಅಮೋಘಿಸಿದ ಭೇಟಿ ಅಲ್ಲಕಲ್ಲಿ ಬರೋದು ಕಾಣ ಬಿದ್ದಿಲ್ಲ. ಅಮೋಘಿಸಿದ್ದಿ ಅಂತವ ಅಣೋರೇಣು ತೃಣಕಾಟದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿ ಸಿದ್ಧ ಸರ್ವರಲ್ಲಿ ಶ್ರೇಷ್ಠದಂತ ಅಮೋಘಿಸಿದ್ದ. ಹೌದು ಜಾತಿ ಭೇದ ಅಂದಿಲ್ಲ, ಆ ಜಾತಿ ಜಂದಿಲ್ಲ, ಎಲ್ಲರ ಆತ್ಮನೇ ಅಮೋಘಿಸಿದ್ದ. ಹಾ ಹಾ ಅಟ್ರ ಪಗಡಿ ಜಾತಿ ಕುಲಕ್ ಉದ್ಧಾರ ಮಾಡ್ಯಾನ. ಹಾ 10-20 ಲಕ್ಷಗಳ ಜನ ಕೂಡ್ತದ, ಆರು ಹಾದಿಗೆ ಹೋಗ್ತದ ಬರ್ತದ, ಬಿಡಿ ಜನ ಕೂಡ್ತದ. ಒಂದೇ ಜಾತಿ ಒಡೆಯರೇತ್ ಹಿಂಗಿಲ್ಲ, ಇಲ್ಲ ಎಲ್ಲಾ ಜಾತಿ ಉದ್ಧಾರ ಮಾಡದಂತ ಅಮೋಘ ಸಿದ್ಧ. ಹಾ ಅದಕ್ಕ ಅಂತ ಅಮೋಘ ಸಿದ್ಧ ತ್ರೇತಾಯುಗದ ಋಷಿ ಜನ್ಮ ತಕ್ಕೊಂಡ ಕರ್ಣಿಲ್ ಋಷಿ ಮಕ್ಕಳನ್ನೇ ಕೊಂದ ಭೂಮಿಗೆ ಹೆಪ್ಪ ಕೊಟ್ರ ಆದಿತ್ಯನಂದ ಮುಂದೆ ಅಲ್ಲಂ ಪರಮನವತಾರ ನಬಿ ಸಾಹೇಬ್ ಅಂದ. ಹೌದು 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 ಏವ ತ್ರೇತಾಯುಗದಾಗ ಜನ್ಮ ತಕ್ಕೊಂಡ ಹೌದು. ದ್ವಾಪಾರ ಕಡಿಕ್ ಬಂದ್ ಧರ್ಮರ ಹುಟ್ಟು ಟೈಮದ ಒಳಗ ದ್ವಾಪಾರ ಯುಗ ಸರಿತು, ಕಲಿ ಪ್ರಾರಂಭ ಆಯ್ತು. ಹೌದು ಸಿದ್ಧ ಬೇಣಿಸಿದ ಬೆನ್ನ ಹತ್ತಿದ್ರು ನೋಡಿ ಎಟ್ಟಂದ 8,64 ವರ್ಷ ದ್ವಾಪಾರ ಯುಗದ ಔಷಧ. ಅವಿಷ್ಯ 16,74 ವರ್ಷ ಇದ್ರ ತ್ರೇತಾಯುಗದ ಹಾ 4,32,000 ಕಲಿಯುಗದಾಗ ಔಷಧ. ಹೌದು ಹೌದು. ಯೇಸು ಯೋಗ ಅಮೌಷಧಿಗೆಲ್ಲ ಫರಕ ಎಲ್ಲಿ ಭಾಜ ತಂದಿ, ಎಲ್ಲಿ ನಾವು ಅಬ್ದುಲ್ ಶಾ ತಂದಿ ಹೇವನೇ ಇದು ಎಲ್ಲಿ ಚಾಂದ್ ಬೇಬಿ ತಂದಿ ಏ 1163 ಅಲ್ಲೋ ಕೈ ಆ ಚೊಣ್ಣೆ ಒಂದು 63 ಆಗ್ಯಾನ ಈಗ ಅವ ಈ ಮಾನ್ಯ ಹುಟ್ಟದಾವ ಹೇಳ್ರಿ. 63ದಾಗ ಅವ್ 63 ತಂದತ್ತಿ. ತಿರ್ಸಾಟದವನೇ ಏನವ. ಅದಕ್ಕೆ ಬಹಳ ಮಾತಾಡೋದು ಅರ್ಥ ಇಲ್ಲ ಬಾಯಿ, ಹಾ ಹೆಚ್ಚಿಗೆ ವಿಷಯ ಇಲ್ಲ. ಏ ಮಹಾರಾಜ ನಾ ಹೇಳೋದು ಬೇಡ, ನನಗೆ ಏನಂದಾಳ ನಿನ್ಗೆ ಏನಂದಳು ಅವನ ಪಾರ್ಟಿ ಇದ್ದ ಹಾ ಚಿಂಚೋಳಿ ಡಬ್ಬ ಹಾಕಿ ಪಾರ್ಟಿ ಅಂತ. ಓ ಇರಲಕ್ಕ ನೀ ಅಂದಿ ಸೂರ್ಯ ಎಲ್ಲಿ ಹುಟ್ಟೆನ ಅಂತ ಕೇಳಿ ಯಾ ಗುಡಿ ಎಲ್ಲಿ ಕಟ್ಟಿ ಅಂತ ಹೇಳಿ ನೀನೇ ಹೇಳಿ, ನಾ ಹೇಳುದಿಲ್ಲ. ಅಲ್ಲೇ ಮಾಯ್ಕದ್ ಹೇಳು ನೀನೇ ಹೇಳಿ, ಓರಿಸದಾಗ ಅಂತ ಹೇಳಿ ಓರಿಸದಾಗ ನೀನೇ ಹೇಳ್ಬಿಡು. ಆಕಿ ನಮ್ಮ ಪಾರ್ಟಿಯಾಗಿದ್ದಿ ಸೂರ್ಯ ಮಂದಿರ ಅಂತ ಹೇಳು, ಕಲ್ಲಿನ ಗಡಿಯಾಳ ಅಂತ ಹೇಳ ಅಲ್ಲಿ, ಕಲ್ಲಿನ ಗಡಿಯಾಳದಲ್ಲಿ ಕೆಡ್ಸದ ನೋಡ್ ಬಾಯಿ ಸೂರ್ಯ ಮಂದಿರ ಅದ. ಸೂರ್ಯ ಮಂದಿರ ನನ್ ತರ್ಪಿ ಮಹಾರಾಜ್ ಹೇಳ್ದ, ನಿನ್ ತರ್ಪಿ ಜೋರ್ ಜಾಗ ಮಕ್ಕೊಂಡ ಬಂದಾಗ ಅವ ಡಬ್ ಮಾರ ನಿಮ್ಮ ಅಪ್ಪಲ್ಲಿ ಚಂಚೋಳಿ ಅವನಿಗೆ ಕೇಳು. ಜಗನ್ನಾಥ್ಪುರಿ ಅಂತ ಹೇಳಿ ಸೂರ್ಯ ಮಂದಿರ ಅಲ್ಲಿ. ಹಾ ಸುಮ್ಮ ಬಾಯಿ ಯಾ ಮೇಳ ಮುಂದೆ ಹಾಡ್ತೈತಿ ಹೇಳಿ ನನ್ ಮುಂದೆ ನಡ್ಸಕ್ ಹೋದ್ರ ಯಾರಿಗ ನಡಿ ಕೂಡ ಗಪ್ ಕುಂಡ್ರತಾನ ಕುಂಡ್ರವ. ಹೊಯ್ತು ಗಾಡಿ ಅಂದ್ರ ಗಾಡಿ ಹೋಯ್ತಂದ್ರ ಏಕ್ಷವೇಶಿ ಮೇಲೆ ಒಗ್ಗಲಿ ಆದ್ರು ನೋಡವ, ನಾ ಬಿದ್ರು ನೋಡವಲ್ಲ, ನೀವು ಬಿದ್ರು ನೋಡವಲ್ಲ. ಒಟ್ಟು ಹಂಗೆ ತುಳ್ಕೋತ ಹೋಗೇ ಬಿಡೋದು. ಅದಕ್ಕೆ ಹೇಳ್ತಾನೆ ನಿನಗೆ ಹಾ ದೇವರೊಳಗೆ ಇತಿಹಾಸ ಇಲ್ಲ. ನಿಮ್ಮ ಅಪ್ಪ ನಿಮ್ಮದ್ ದೊಡ್ಡ ಖರೆ ಬಾಯಿಲಿ ಅನ್ನತ್ತೀರಿ ಜಗದ ಗುರು ರೇವಣ ಸಿದ್ದೇಶ್ವರ. ಜಗ ಅಂದ್ರ ಅಟ್ರಾ ಪಗಡಿ ಜಾತಿ ಬತ್ತು. ಹೌದು ಹೌದು. ಜಗಕ್ಕೆ ಗುರು ಅಂದ ಬಳಕ ಹಂಗ ನಮ್ಮ ಅಮ್ಮೋಗಿ ಹಿಡಿದು 1000 ಕಂಬಳಿ ಲೆಕ್ಕ ನಮ್ಮ ಗುರುಗೌರಿ ಸ್ವಾಮಿನಿಂಗ ಒಬ್ಬ ಗುರುವನ್ನ, ಅದ್ರ ಬಿಟ್ಟು ಗುರು ನಮಗೆ ಯಾರು ಇಲ್ಲ ಇಲ್ಲ. ಹಂಗ ನಾತ್ ಬಂದ್ರ ಗುರು ದತ್ತಾತ್ರೇಯ ನಾವ್ ಹಿಂದಕಾಯಿ ಹೋಗ್ಯ ಬಿಡು, ಈಗಿನ ಚಲನ ಮೇಲೆ ನಾವು ಕೊಡಿಸಿದ ಗುರು ಸ್ವಾಮಿನಿಂಗ. ಹಂಗ ಹಾಲ ಮತ್ತ ಗುರು ರೇವಣ ಸಿದ್ದೇಶ್ವರ. ಹೌದು. ಬೀರ್ ದೇವರಿಗೆ ಲಿಂಗ ಕಟ್ಟದ ರೇವಣ ಸಿದ್ಧ, ಹಾಲ ಮತ್ತ ಕುರುಬರ ಮನೆಯಾಗ ದೇವರಾಗಿ ಮೇರಿ ಅಂತ ಹೇಳಿ ಆ ಲಿಂಗ ಕಟ್ಟಿ ಆಶೀರ್ವಾದ. ಬೀರಪ್ಪ ಗುರುವಲ್ಲ, ನಿಮ್ ಮನಿ ದೇವರ ರೇವಣ ಸಿದ್ಧ. ಹಾಲು ಮತ್ತ ಗುರು ಎಟ್ ಹಾಲು ಮತ್ತವ್ರು ಇದ್ದೀರಲ್ಲ, ನಿಮ್ಮ ಗುರು ರೇವಣ ಸಿದ್ಧ, ನಮ್ಮ ಗುರು ಸ್ವಾಮನಿಂಗ. ಅದಕ್ಕೆ ಹಿಂಗಂದಾರ, ಸೋಮನಿಂಗನ ತಪ್ಪ ಮಾಡಿ ಒಲಸ್ಕೊಂಡವ್ರು ರೇವಣ ಸಿದ್ಧ. ಹಾಲು ಮತ್ತ ಗುರುವಲ್ಲಿ ಅನಿಸ್ಯಾನೋ ಕೊಲ್ಲಿ ಪಾಕದಾಗ ಸೋಮಲಿಂಗನ ಪೀಠವನು. ಸೋಮಲಿಂಗ ಅಷ್ಟು ಸಿದ್ಧರ ಗುರು, ಅದು ಮಾತವನು. ಬಾಯಿ ಎಲ್ಲಿ ಇರ್ತಂದ ಬದಿ ಎತ್ತಿನ ಕರ ಎಮ್ಮಿಗೆ ಸೋಡ್ಸಿ ಹತ್ತಿ ಹೊಡಿಸಿ ಬಾಯನ್ ಹಲ್ ಮುಗಿಸಿ ಹೋಗ್ಬೇಡಂಗ. ಹಂಗ ಎಲ್ಲಿ ಆದ್ರೂ ಕೆಲಸ ಕೊಡಲ್ಲ, ಕೆಲಸ ಕೊಡ ಅಂತ ಗಟ್ಟಿ ಬೇಕು ವಿಷಯ. ಅದಕ್ಕೆ ಹೇಳ್ತಲ್ಲ ನಿನಗೆ ಅಮೋಘ ಸಿದ್ಧನ ಅವತಾರೇ ಬೇರೆ, ರೇವಣ ಸಿದ್ದಪ್ಪ ಅಂತ ಬಳಕ ಹಾಲು ಮದ್ದ ಕಟ್ಟಿ ಜಗತ್ತಕ್ಕೆ ಜಗ ಅಂದೆ ಅಂದ್ರ ಈ ಸುಳ್ಳು ಮಾಡಲ್ಲ. ಇಂಗ್ಳಿ ಮಾರ ಆಸ್ಟ್ರೇಲಿಯಾದಾಗ ಕುರುಬರ ಇಮಾನ್ದಾಗ ಕುರಿ ಹೇರ್ತಾರ, ಮನಿ ಮುಂದ ಅಡವ್ಯಾಗ ಮೇಯಿಸ್ತಾರ, ಸಂಜಿಗೆ ಇಮಾನ್ದಾಗ ಬರ್ತಾರ ಆಸ್ಟ್ರೇಲಿಯಾದಾಗ. ಅಲ್ಲಿ ಯಾರು ರೇವಣ ಸಿದ್ಧ ಗುರು, ಅಲ್ಲಿ ಯಾರು ಗುರು ಕುರುಬರಿಗೆ ವಿಚಾರ ಮಾಡಿ. ಹಂಗೇನ್ ತಪ್ಪ ಜಗತ್ ಗುರು ಅನ್ಬೇಡ, ಹಾಲು ಮತ್ತ ಗುರು ನಮ್ಗೂ ಹಂಸದ. ಹಾಲು ಮತ್ತ ಕುಲದ ಬೀರಪ್ಪ, ಹಾಲು ಮತ್ತ ಉದ್ಧಾರ ಮಾಡ್ಲಕ್ ಬಂದಂತ ರೇವಣ ಸಿದ್ದೇಶ್ವರ ಸರೋವರ ಗ್ರಾಮದ ಹಾನ. ಅವನ ಪೂಜಾರಿಗಳು ಹಾರ ಒಡಿಯಾರಲ್ಲ, ಪೂಜಾರಿಗಳು ಅವ್ರ ಜೋಡಿ ನಮ್ಮ ನಡ್ತಾವ ನಾವು ಮಾರಾಯಗಳು ಎಲ್ಲಾರು.
ಕುಮಟಿಗೆ ರೇವಣ ಸಿದ್ದನ ಪೂಜಾರಿಗಳು ಜೋಡಿ ನಮ್ಮ ನಡ್ತಾರ ನಡ್ತಾನವ ಸರೂರು ನಾವು ಒಡಿಯಾರ ಒಡೆಯರು. ಜೋಡಿ ಎಲ್ಲಿ ಬಿ ನಡ್ತಾರ ನಮ್ಮ ಜೋಡಿ ಸರೂರ್ದವ್ರಿ ಹಾ ನಿಮಗ ಗುರುವಾರ ನಮ್ಮ ಜೋಡಿ ನಡ್ತಾನ ಮಾಡ್ಯಾರ ಹಾ ಎಂಟ್ರದಾಣಿ ಹತ್ರನ ಎಲ್ಲ ತೆಗ್ಯಾವನಿ ಎಲ್ಲ ಕೆತ್ತ ನಿಮ್ಮ ದೇವ್ರಗಳು ಹೇಳಿದ್ನಂಗನ ಹಾ ದೇವ್ರ ಕಡೆ ಹೋಗೋದು ಬೇಡ ನಿಮ್ಮ ಅಪ್ಪ ನಿಮಗ ದೊಡ್ಡವ ನಮ್ಮ ಅಪ್ಪ ನಮಗ ದೊಡ್ಡ ಹೌದು ಹೌದು ನಿಮ್ಮ ಅಪ್ಪನು ಕೈಲಾಸ ಮರ್ತ್ಯ ಕೈಲಾಸದಾಗಿಲ್ಲ ಶಿಡ್ಯಾಣ ಸಿದ್ದನ ಸೇವಾ ಮಾಡಿ ಶಿವ ಪಾರ್ವತ ಗಿಳಿಸಿ ಮುಂಡಾಸ್ ಪಡ್ದಾನಪ್ಪ ಅಂದ್ರೆ ನಿಮ್ಮ ಅಪ್ಪಗೆ ಸಾಧನ ಆಗಿಲ್ಲ ಗೆಣಸಿದ ಪೂಜಾರಿ ಓ ಗೆಣಸಿದ ಪೂಜಾರಿ ನಿಮ್ಮ ಅಕ್ಕಗ ಅರ್ತೋಲಿ ಬಂಗಾರ ಹಾಕಕತ್ತಿ ದಮಜಾರ ಇವ್ರದೇ ಬಾಳ ವರ್ಣನ ಮಾಡ್ಯಾರ ಇಲ್ಲಿ ಕೂತಾರ ನೋಡ್ರಿ ಕುಂಬಾರಿ ಊರಾಗ ಅಕ್ಕ ಬರ್ಬೇಕಾದ್ರೆ ಗೆಣಸಿದ ಪೂಜಾರಿ ಕಾರಣತ್ತ ಇಂತ ಪೂಜಾರು ಭಾಳ ಎಲ್ಲ ಕಡೆ ಹಾ ಒಂದೇ ಪೂಜಾರಿಗಳ ಎಲ್ಲ ಕಡೆ ಆಕಿ ಎಲ್ಲ ಕಂಡಪಟ್ಟಿ ಪೂಜಾರಿಗಳು ಅಕ್ಕ ಅಕ್ಕ ಅಂದ ಆಕಿ ತಿಳಿದಂಗ ಹೌಸ್ ಮಾಡಿ ನಮ್ಮ ಮನಿ ಹೆಣ್ಮಗಳ ಮಾಯಕಿನೇ ಹತ್ತಾಳ ಎಲ್ಲಾರು ನಮ್ಮ ಮಠ ಮನೆಯವ್ರು ಹತ್ತಾರೆ ಎಲ್ಲ ಮಠ ಮನೆ ಆಕಿ ಪ್ರೇಮ ಅಂತ ಹೇಳ್ತಾರ ಸುಮ್ ಅನ್ನೋದಿಲ್ಲ ಹೌದು 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 ಹಾ ಮತ್ತ ಇಂತ ಗೆಣಸಿದ ಪೂಜಾರಿಗಳು ಎಲ್ಲಿ ತುಟ್ಟಿ ಆಗೋ ಮಾತದ ಇಲ್ಲ ಇಲ್ಲ ಹೌದು ಬರ್ರಿ. ಮಗ ತಂಗಿ ಅಂತ ತಿಳ್ಕೊತಾರ ಜಗ ಪಾಲಿಸ್ತಾರ ಕರೆಸ್ತಾರ ಹೌದು ಇರ್ಲಿ ಯಾರು ನಮ್ ಪುಡ್ತಾವ್ರೆ ಮನಸ್ಸು ಮಾಡೋದು ಬ್ಯಾಡ ಇವ್ರು ಹಾ ಹಾ ಹಾಯಪ್ಪ ಆಯ್ತ್ರಿಪ್ಪ ಯಾವ್ಯಾಂಗ ಮುಗಿತಾವ ಯಪ್ಪ ಖಂಡಪಟ್ಟಿ ಅವ ಅವ ಹಂಗೆ ಹೋಗುವೆ ಹೊತ್ತು ಹೊಣತಾನ ತೊಣ್ತಾನ 3 ದಿನ ಗಂಟೆ ಹೋಗೋದು ಬಾ ಎಲ್ಲಿ ಹೋದವ